ಎಲ್ರಿಗೂ ನಮಸ್ಕಾರ. ಆ, ನಿನ್ನೆ ಎಪಿಸೋಡಲ್ಲಿ ಒಂಥರ ಕ್ಯಾಪ್ಟನ್ ಇದಕ್ಕೆ ಒಂದು ಗೇಮ್ ಇಟ್ಟಿದ್ರು. ಸೊ ಕಾಂಪಿಟಿಷನ್ ಅಂತ ಹೇಳ್ಬೋದು. ಅದು ಕಾಂಪಿಟಿಷನ್ ಥರ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಅಲ್ಲಿ ನೋಡ್ತಾ ಇದ್ದರೆ ಒಂಥರ ಕಷ್ಟಪಟ್ಟು ಎಫರ್ಟ್ ಹಾಕಿದವರಿಗೆ ಅಲ್ಲಿ ಪ್ರತಿಫಲ ಸಿಗಲಿಲ್ಲ ಅಂತ ನನಗನ್ಸುತ್ತೆ. ಈವನ್ ಅಬ್ಸರ್ವ್ ಮಾಡಿ ಸೊ ಅಲ್ಲಿ ಆ, ರಕ್ಷಿತಾ ಪಾಪ ಎಲ್ಲ ಮನೆಯವರ ಅವರಿಗೆ ಒಂದು ಗೇಮ್ ವಿನ್ ಆದಾಗ ಯಾರನ್ನಾರು ಒಂದು ಕ್ಯಾಪ್ಟನ್ಸಿ ಇದರಲ್ಲಿ ಹೊರಗಡೆ ಇಡಬೇಕಿತ್ತು. ಸೊ ಅವಳು ಮನೆಯವರು ಎಲ್ಲ ಒಂದು ಒಳ್ಳೆ ಹಿತದೃಷ್ಟಿಯಿಂದ ಅವಳು ಯೋಚನೆ ಮಾಡಿಬಿಟ್ಟು ಚೈತ್ರನ ಮತ್ತು ರಜತನ ಹೊರಗಡೆ ಇಟ್ಟಿರ್ತಾಳೆ. ಯಾಕಂದರೆ ಒಂದು ಇವರಿಗೆಲ್ಲ ಒಂದು ಅವಕಾಶ ಸಿಗಲಿ. ಆಮೇಲೆ ರಜತ್ ಮತ್ತು ಚೈತ್ರ ಹಿಂದಿನ ಎಪಿಸೋಡಲ್ಲಿ ಅವರು ಕ್ಯಾಪ್ಟನ್ಸಿಗೆ ಆಟ ಆಡಿದ್ದಾರೆ, ಅಂದರೆ ಅವರು ಬಿಗ್ ಬಾಸಲ್ಲಿ ಇದ್ದರು. ಸೊ ಇವ್ರಿಗೆ ಸಿಗಲಿ ಅಂತ ಆ ಒಂದು ಒಳ್ಳೆಯ ಹಿತದೃಷ್ಟಿಯಲ್ಲಿ ಅವಳು ಯೋಚನೆ ಮಾಡಿಬಿಟ್ಟು ಅವರು ರಜತ್ ಮತ್ತು ಚೈತ್ರನ ಹೊರಗಡೆ ಇಟ್ಟಿರ್ತಾರೆ. ಸೊ ಅಲ್ಲಿ ಚೈತ್ರ ಅವರು ಅಂದರೆ ಅಳ್ತಾರೆ. ಓಕೆ, ಹತ್ಬಿಟ್ಟು ನಮ್ಮನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಪಾರ್ಶಾಲಿಟಿ ಮಾಡಿಬಿಟ್ಟು ಹೊರಗಡೆ ಇಟ್ಟಿದ್ದೀರಾ ಅಂತಾಗ ಅಶ್ವಿನಿ ಅವರು ಹೇಳ್ತಾರೆ, ಹೌದು ಆ ಥರ ಮಾಡಬಾರ್ದಿತ್ತು ಅವರು, ಅಂದರೆ ಎಲ್ಲರೂ ಪಾಪ ಅಂದರೆ ಸಂಧಾನ ಮಾಡೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ರಕ್ಷಿತಂದು ದುರುದ್ದೇಶ ಇರಲಿಲ್ಲ. ಅವಳು ಏನಂತ ಹೇಳಿದರೆ ಮನೆಯವರಿಗೆಲ್ರಿಗೂ ಒಂದು ಚಾನ್ಸ್ ಸಿಗಲಿ ಅಂತ ಹೇಳ್ಬಿಟ್ಟು ಪಾಪ ಎಲ್ಲರ ಜೊತೆನೂ ಇದು ಮಾಡಿರ್ತಾಳೆ. ಆಮೇಲೆ ಮತ್ತು ಹಿಂಗೆ ಗೇಮ್ ಆಗ್ತಿದ್ದಾಗ ರಘುವ್ರು ಗೆಲ್ತಾಯಿದ್ರು, ರಕ್ಷಿತಾ ಗೆಲ್ತಾಯಿದ್ರು. ಹೀಗೆ ಪ್ರತಿಯೊಂದು ಗೇಮಲ್ಲೂ ಕೂಡ ಕೊನೆಗೆ ಒಂದು ಬಾಲ್ ಒಂದು ಇದರಲ್ಲಿ ಬಾಲ್ ಕಲೆಕ್ಷನ್ ಇರುತ್ತೆ. ಸೊ ಚಿಕ್ಕದು ಸ್ಮಾಲ್ ಬಾಲಿಗೆ 200 ಪಾಯಿಂಟ್ ಇರುತ್ತೆ, ಬಿಗ್ ಬಾಲಿಗೆ 30 ಇರುತ್ತೆ, ಆಮೇಲೆ 50 ಗೋಲ್ಡನ್ ಬಾಲು, ಆಮೇಲೆ ಇನ್ನೊಂದು ಕಲರು 70, ಆ ಥರ ಎಲ್ಲ ಇಟ್ಟಿರ್ತಾರೆ. ಸೊ ರಕ್ಷಿತಾ ಎಷ್ಟು ಇಂಟೆಲಿಜೆಂಟ್ ನೋಡಿ. ನಾವು ಚಿಕ್ಕದಿಂದ ದೊಡ್ಡದು ಬರಬೇಕು ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಅವಳು ಮಾಡಿದ್ದು ಕರೆಕ್ಟು. ಪಾಪ ದೊಡ್ಡ ದೊಡ್ಡ ಬಾಲೆಲ್ಲ ಕಲೆಕ್ಷನ್ ಮಾಡಿಬಿಟ್ಟು ಸೊ ಅಲ್ಲಿ ಅವಳು ಒಂದೇ ಸಲ ನಾವು ದೊಡ್ಡ ಶ್ರೀಮಂತಿಕೆ ಬೇಡ, ನಮಗೆ ಒಂದೇ ಸಲ ಇದು ಬೇಡ. ಸೊ ನಾವು ಯಾಕಂದರೆ ಅವಳು ಕಷ್ಟ ನೋಡಿದ್ದಾಳೆ. ಸೊ ಬಡತನದಿಂದ ಮೇಲೆ ಹೆಂಗೆ ಬರೋದು ಅಂತ ಹೇಳ್ಬಿಟ್ಟು ಅವಳು ಅದನ್ನು ಪ್ರೂವ್ ಮಾಡೋ, ಅಂದರೆ ಆ ಥರದಲ್ಲಿ ಬಂದಾಗ ಸೊ ಸ್ಟೆಪ್ ಬೈ ಸ್ಟೆಪ್ಪು ಮೇಲೆ ಬಂದಂಗೆ ಅವಳು ಮಾಡ್ತಿದ್ಲು. ಬಟ್ ಅವಳ ಗೇಮಲ್ಲಿ ಅಲ್ಲಿ ಅವಳು ಕಿರ್ಚಾಡಿದ್ದು ನೋಡಿಬಿಟ್ಟು ಅದನ್ನೂ ಒಂದು ದೊಡ್ಡದಾಗಿ ಅವಳು ಹಂಗೆ ಆ ಥರ ಯಾಕೆ ಕಿರ್ಚಬೇಕಿತ್ತು, ಈ ಥರ ಯಾಕೆ ಕಿರ್ಚಬೇಕಿತ್ತು ಅಂತ ಈ ಗೇಮ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಬೇರೆಯವರಿಗೆಲ್ಲ ಬೇರೆಯವ್ರು ಆಟ ಆಡ್ಬೇಕಾದ್ರೆ ಅವರೇನಾದರೆ ಕೈಯಲ್ಲಿ ಬಾಲ್ ಟಚ್ ಮಾಡಿದರೆ ಅವರಿಗೆ ಅಯ್ಯೋ ನಿಧಾನ, ಆ ಥರ ಬಾಲ್ ಇದು ಮಾಡಬಾರ್ದು, ಹಿಂಗೆ ಮಾಡ್ಬಾರ್ದು, ನೀವು ರೂಲ್ಸ್ ಬ್ರೇಕ್ ಮಾಡಿಬಿಡಿ ಅಂತ ಹೇಳಿ ಇಲ್ಲಿ ರಕ್ಷಿತಂಗೆ ಹೇಳಬೇಕಾದ್ರೆ ಧ್ರುವಂತು ಅವ್ರು ಹೇಳಿದ ರೀತಿ ಹೆಂಗಿತ್ತು. ಆವಾಗ ಒಂದು ಗೇಮ್ ಆಟ ಆಡಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಟೆನ್ಷನ್ ಇರುತ್ತೆ, ಒಂದು ಸ್ಟ್ರೆಸ್ಸಲ್ಲಿರ್ತಾರೆ. ಸೊ ಅವ್ರು ಆ ಗೇಮ್ ಆಟ ಆಡ್ತಿರ್ಬೇಕಾದ್ರೆ ಮೈಂಡ್ ಡಿಸ್ಟರ್ಬ್ ಮಾಡ್ತಿದ್ದಿದ್ದು ಯಾರು? ಧ್ರುವಂತು. ಸೊ ಆ ಮೂಮೆಂಟಲ್ಲಿ ರಕ್ಷಿತಂಗೆ ತುಂಬ ಸಿಟ್ಟು ಬಂದುಬಿಟ್ಟು ಅವಳು ಅಂದರೆ ಆ ರಿಯಾಕ್ಟು ಮಾಡಿದ್ದಾಳೆ. ಯಾಕಂದರೆ ಎಂಥವ್ರಿಗೂ ಸಿಟ್ಟು ಬರುತ್ತೆ ರೀ. ಯಾಕಂದರೆ ಒಂದು ಗೇಮ್ ಆಟ ಆಡಬೇಕಾದ್ರೆ ಇಷ್ಟು ಡಿಸ್ಟ್ರಾಕ್ಟ್ ಮಾಡಿದಾಗ ಎಂಥವ್ರಿಗೂ ಸಿಟ್ಟು ಬರುತ್ತೆ. ಎಲ್ಲರ ಜೊತೆ ಈಗ ಸರಿಯಪ್ಪ ಅವರು ಈಗ ಎಲ್ಲರನ್ನೂ ನೋಡಬೇಕಾದ್ರೆ ಸೊ ಬೇರೆಯವರಿಗೂ ಕೂಡ ಅದೇ ರೀತಿ ಹೇಳ್ಬೋದಿತ್ತಲ್ಲ. ಬೇರೆಯವ್ರಿಗೆ ಯಾಕೆ ಆ ಥರ ಹೇಳಲಿಲ್ಲ? ಬರೀ ರಕ್ಷಿತಂಗೆ ಮಾತ್ರ ಫುಲ್ಲು ಲೌಡ್, ಅಂದರೆ ಅವಳು ಚಿಕ್ಕವಳು, ಇವ್ರು ಏನು ಕೂಗಾಡಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಕಿಚ್ಚಾಡಿದ, ಎಷ್ಟು ಇದು ಮಾಡಿದ್ರಲ್ಲ. ಅದಕ್ಕೆ ರಕ್ಷಿತನ ತುಂಬ ಮೆಂಟಲಿ ವೀಕ್ ಮಾಡೋಕ್ಕೆ ಧ್ರುವನ್ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಆ ರಿಂಗ್ ಹಾಕೋದ್ರಲ್ಲಿ ಅಬ್ಸರ್ವ್ ಮಾಡಿ ರಕ್ಷಿತನ ಮಾಡೋ ಕಡೆ ಖಂಡಿತ ಹಾಕಲಿಲ್ಲ. ಫಸ್ಟಿಗೆ ಕಣ್ಣು ಬಿಟ್ಕೊಂಡ್ಬಿಟ್ಟು ಹಿಂಗೆ ರಿಂಗ್ ಹಾಕಿ ಆಮೇಲೆ ಕಣ್ಣು ಮುಚ್ಕೊಬಿಟ್ಟು ಹಿಂಗೆ ನಾನು ಯಾರಿಗೆ ಗೊತ್ತಾಗ್ಬಂದು ಅರೆಗಣ್ಣಲ್ಲಿ ರಿಂಗ್ ಹಾಕಿದ್ದು ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ದೀವಿ. ಅಲ್ಲಿ ಅಶ್ವಿನಿಯವರೆಲ್ಲಿದ್ದಾರೆ, ರಘುವರೆಲ್ಲಿದ್ದಾರೆ, ಅಲ್ಲೇ ರಿಂಗ್ ಹಾಕಿದ್ದು ಧ್ರುವಂತು. ಅದು ಆಲ್ಮೋಸ್ಟು ಎಲ್ಲರಿಗೂ ಆ ಗೇಮ್ ನೋಡಿದಾಗ ಅರ್ಥ ಆಗಿದೆ. ಯಾಕಂದರೆ ಹಿಂಗೆ ಕಣ್ಣು ಮಾಡೋದು, ಹಿಂಗೆ ಮಾಡೋದು, ಎಕ್ಸ್ಪ್ರೆಷನ್ ಕೊಡೋದು, ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡಿದ್ವಿ. ಯಾಕೆ ರಕ್ಷಿತನ ಮೇಲೆ ಅಷ್ಟೊಂದು ಟಾರ್ಗೆಟ್? ಓಕೆ, ಇದೆಲ್ಲ ಗೇಮ್ ಆಗಿ ಫೈನಲಲ್ಲಿ 3 ಪೇರು
ಇದ್ದಾಗ ಅಲ್ಲಿ ಸ್ಪಂದನೆಗೆ ಕಾಲು ನೋವು ಬಂತ ಹೇಳಿದಾಗ ಅಂತೆ ಚೈತ್ರ ಸ್ಪಂದನದ ಪರವಾಗಿ ಗೇಮ್ ಆಡೋದಂತ ಹೇಳ್ಬಿಟ್ಟು ಡಿಸೈಡ್ ಆಯಿತು. ಬಿಗ್ ಬಾಸು ಅದು ಯಾವ ಥರ ಇದು ಅಂತಲೇ ನಮಗಂತೂ ಖಂಡಿತ ಅರ್ಥ ಆಗಲಿಲ್ಲ. ಯಾಕಂದರೆ ಪಾಪ ಸ್ಪಂದನ ಕಾಲು ನೋವಾಗಿ ಹೊರ್ಗಡೆ ಬಂದಾಗ ಅಭಿಗೆ ಪೇರ್ ಆಗಿಬಿಟ್ಟು ಚೈತ್ರನ ಕಳಿಸಿದ್ರು. ಸೊ ಚೈತ್ರ ಪ್ರೀವಿಯಸ್ ಇದರಲ್ಲಿ ಆಟ ಆಡಿದ್ದಾರೆ, ಅವ್ರಿಗೆ ಪ್ರತಿಯೊಂದು ಗೊತ್ತು, ಹೇಗೆ ಆಟ ಆಡಬೇಕು, ಹೇಗಿದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ಸೊ ಅವರಿಗೆ ಅವರು ಟೆಕ್ನಿಕ್ಕಾಗಿ ಅವ್ರು ಆಟ ಆಡ್ತಾಯಿದ್ರು. ಸೊ ಒಗಟು ಬಿಡಿಸೋದ್ರಲ್ಲಿ ಪಾಪ ಮುಂಚೆನೇ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ಆದರೂ ಕೂಡ ನಮ್ಮ ರಕ್ಷಿತಾ ಪ್ರೂವ್ ಮಾಡ್ತಾಯಿದ್ಲು. ಯಾಕಂದರೆ ಪಾಪ ತುಂಬ ಸಫರ್. ಯಾಕಂದರೆ ಒಂದು ಪಾಪ ಅವಳಿಗೆ ಒಂದು ಹೈಟ್ ಪ್ರಾಬ್ಲಮ್ ಆಗಿತ್ತು. ಅವರು ಒಂದು ನಂಬರ್ನ ಒಂದು ಲಯನಿದು ಫುಲ್ಲು ಟಾಪಲ್ಲಿ ಇಟ್ಟಿದ್ರು. ಪಾಪ ಅಲ್ಲಿಂದ ಹೊರ್ಗಡೆಯಿಂದ ಚೇರ್ ಎತ್ಕೊಬಿಟ್ಟು ಬಂದು ಅಲ್ಲಿಂದ ಎತ್ತಿಬಿಟ್ಟು ಅದೆಲ್ಲ ತೆಗಿಬೇಕಾದ್ರೆ ಪಾಪ ಸಖತ್ ಸಫರ್ ಆಗಿದ್ಲು. ಬಟ್ ಅದಕ್ಕಿಂತನೂ ಅವ್ಳು ಅಪ್ರಿಷಿಯೇಟ್ ಅಂದರೆ ಅವ್ರ ಪೇಷನ್ಸ್ ಇತ್ತು, ತುಂಬ ಪೇಷನ್ಸ್ ಇತ್ತು. ಆ ಗೇಮಲ್ಲಿ ನೋಡಿ, ಕೊನೆ ಗೇಮಲ್ಲಿ ಇಷ್ಟು ಪೇಷನ್ಸಲ್ಲಿ ಮಾಳು ಅಣ್ಣ ಸಾರಿ ಮಾಳು ಅಣ್ಣ ಅದು ಹೇಳ್ಬೇಕಾದ್ರೆ ನಿಜವಾಗ್ಲೂ ನನಗೆ ಒಂಥರ ಅಳು ಬಂದ್ಬಿಡ್ತು. ಯಾಕಂದರೆ ಅವಳು ನೋಡಿ, ಯಾಕಂದರೆ ಅವಳಿಗೆ ಗೊತ್ತಾಯಿತು, ಯಾಕಂದರೆ ನನಗಿದು ಆಗಲ್ಲ, ಪಾಪ ನನ್ನಿಂದ ಮಾಳು ಅಣ್ಣಂಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಾರಿ ಮಾಳು ಅಣ್ಣ, ನನ್ನಲ್ಲಿ ಆಗೋದಿದ್ದನ್ನ ನಾನು ಮಾಡ್ತಾಯಿದ್ದೀನಿ ಅಂತ ಆ ಒಂದು ಕನ್ವಿನ್ಸ್ ಇತ್ತು. ಬಟ್ ಬೇರೆ ಪೇರಲ್ಲಿ ನೋಡ್ಬೇಕಾದ್ರೆ ಆ ಒಂದು ಫುಲ್ಲು ಜೋಶು, ಅಶ್ವಿನಿ ಅವರು ರಘುವರಾಗಲಿ ಇವರಾಗಲಿ ಜೋಶ್ ಇತ್ತು. ಬಟ್ ರಕ್ಷಿತನಲ್ಲಿ ಕನ್ವಿನ್ಸ್ ಇತ್ತು. ಬಟ್ ಇಷ್ಟೆಲ್ಲ ಒಳ್ಳೆ ಹುಡುಗಿಗೆ ಇಷ್ಟೆಲ್ಲ ಒಳ್ಳೆ ಇದೆ. ಆಮೇಲೆ ಗಿಲ್ಲಿ ಸೋತಾಗಲೂ ಕೂಡ ಗಿಲ್ಲಿನ ಸಂಧಾನ ಮಾಡೋಕ್ಕೆ ಹೋಗ್ಬಿಟ್ಟು ಗಿಲ್ಲಿ ನೀನು ಬೇಜಾರು ಮಾಡ್ಕೋಬೇಡ ಅಂದಾಗ ಗಿಲ್ಲಿ ಸಿಟ್ಟು ಮಾಡ್ಕೋತಾ ಇರ್ತಾರೆ. ಅಂದರೆ ಏನೋ ಒಂದು ಪಾಪ ಅವ್ರು ಸೋತಾಗ ಅವ್ರಿಗೊಂದು ಕಾಮನ್ ಆಗಿ ಸಿಟ್ಟು ಬಂದಿರುತ್ತೆ. ಆ ಸಿಟ್ಟನ್ನ ಪಾಪ ರಕ್ಷಿತನ ಮೇಲೆ ಹಾಕ್ತಾರೆ. ಆದರೂ ರಕ್ಷಿತ ಫನ್ನಿ ಆಗಿಬಿಟ್ಟು ಪರವಾಗಿಲ್ಲ, ನಾನು ಕ್ಯಾಪ್ಟನ್ ಆದರೆ ನೀವು ವೈಸ್ ಕ್ಯಾಪ್ಟನು ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಸೊ ಅಲ್ಲಿ ಒಂದು ಇದಿರುತ್ತೆ. ಸೊ ನಾನು ಹೇಳ್ತಾ ಇರೋದು ಅಭಿಮಾನಿಗಳಿಗೆ, ನಾನು ಗಿಲ್ಲಿಯವರ ಅಭಿಮಾನಿಗಳಿಗೆ, ಕಾವ್ಯನ ಅಭಿಮಾನಿಗಳಿಗೆ ನಾನು ಒಂದು ಮಾತು ಹೇಳ್ತಾ ಇರೋದು, ಕಾವ್ಯನ ಅಭಿಮಾನಿಗೆ ಇಲ್ಲ ಗಿಲ್ಲಿ ಅಭಿಮಾನಿ ಹೇಳ್ತಾ ಇದ್ದೀನಿ. ಸೊ ಗಿಲ್ಲಿನ ಗೇಮಲ್ಲಿ ಹಾಳು ಮಾಡಿದ್ದೆ ಕಾವ್ಯ ಅಲ್ವಾ. ಯಾಕಂದರೆ ಗಿಲ್ಲಿಗೆ ಏನು ಡಿಸೈಡ್ ಮಾಡೋಕ್ಕೋ, ಆ ಬಾಲ್ ತಗೋಬೇಕಾದ್ರೆ ಗಿಲ್ಲಿನ ಏನು ಡಿಸೈಡ್ ಮಾಡೋಕ್ಕೂ ಕಾವ್ಯ ಬಿಡ್ತಿರ್ಲಿಲ್ಲ. ಇಲ್ಲ ನಾವು ಚಿಕ್ಕ ಬಾಲನ್ನೇ ತೆಗ್ಬಿಟ್ಟು ಹಾಕಬೇಕು, ನಮಗೆ 200 ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಅದನ್ನೇ ಹೇಳ್ತಾಯಿದ್ರು. ಬಟ್ ಗಿಲ್ಲಿಗೆ ಪಾಪ ಏನೂ ಅದನ್ನು ಒಂದು ಡಿಸೈಡ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದು ಯಾವ ಥರದಲ್ಲಿ ಸರಿ ಅಲ್ವಾ. ಸೊ ಅಲ್ಲಿ ಅದೇ ರಕ್ಷಿತಾ ಮಿನಿ ಆ ಥರ ತಪ್ಪು ಮಾಡಿದರೆ ದೊಡ್ಡದಾಗಿ ನೀವು ಕಮೆಂಟ್ ಆಗ್ತಾಯಿದ್ರು, ರಕ್ಷಿತಾ ಹಾಗೆ ಫೇಕು, ಗಿಲ್ಲಿನ ನಿನ್ನ ಉದ್ದೇಶಪೂರ್ವಕವಾಗಿ ನಿನ್ನ ಗೇಮ್ ಕ್ಯಾಪ್ಟನಿಂದ ಅವಳು ಇದು ಮಾಡೋಕ್ಕೆ ಬಿಡಲಿಲ್ಲ ಹಾಗೀಗೆ ಅಂತಿದ್ರಲ್ಲ. ಬಟ್ ಈ ಬಗ್ಗೆ ಯಾಕೆ ನೀವು ಯಾರೋ ಏನೂ ಮಾತಾಡಲ್ಲ. ಅದೇ ಒಂದು ಕಾಫಿ ಕುಡಿದಿದ್ದು ಒಂದು ಕಪ್ಪನ್ನ ಒಳಗಡೆ ಇಡೋಕ್ಕೆ ಗಿಲ್ಲಿ ಕಾವ್ಯಂಗೆ ಹೇಳಿದಾಗ ಕಾವ್ಯ ಇಲ್ಲ ನಾನು ಒಳಗಡೆ ಇಡಲ್ಲ, ನೀನು ಬಂದು ಸಾರಿ ಕೇಳು, ಕಾಲು ಹಿಡಿ ಅಂತ ಹೇಳಿದಾಗ ಆ ಥರ ಕಾಲು ಹಿಡಿಯೋಂಗೂ ಮಾಡ್ತಾ ಇರಲಿಲ್ಲ ಕಾವ್ಯ. ಅದ್ಯಾಕೆ ನಿಮಗೆ ಅದೆಲ್ಲ ನಿಮ್ಗೆ ಯಾಕೆ ತಪ್ಪು ಕಾಣಲ್ಲ. ಪಾಪ ರಕ್ಷಿತನ ಹುಡುಕಿ ಅವಳಿರೋ ಒಂದು ಸಣ್ಣ ಇದನ್ನು ಹುಡುಕಿ ನೀವು ಆ ಥರ ಎಲ್ಲ ಅಂತಿರಲ್ಲ, ನಿಮಗೇನು ಅನ್ಸಲ್ವ. ಪಾಪ ಅವಳು ಕಷ್ಟದಿಂದ ಮೇಲೆ ಬಂದವಳು ಕಣ್ರಿ. ಅವಳಿಗೂ ತುಂಬ ಮನೇಲಿ ಜವಾಬ್ದಾರಿ ಇದೆ. ಒಂದು ಮಗನಾಗಿ ಅವಳು ಒಂದು ಮನೆಯಲ್ಲಿ ತಂದೆಗೆ ಪಾಪ ಮಗನಾಗಿ ಅವಳು ಒಂದು ಜವಾಬ್ದಾರಿಯಲ್ಲಿ ಬಂದಿದ್ದಾಳೆ. ಅಂಥ ಹುಡುಗಿಗೆ ಒಂದು ಎನ್ಕರೇಜ್ ಕೊಡೋದೆ ಏನು ಕಮೆಂಟ್ ಮಾಡ್ತಿದ್ದಾರೆ. ಅವ್ಳು ಒಳ್ಳೆತನೂ ನಿಮ್ಮ ಕಣ್ಣಿಗೆ ಕಾಣಲ್ಲ ರೀ. ಒಳ್ಳೆತನೂ ನೀವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಅಂದರೆ ಹೋಗಲಿ, ನೀವು ಎಕ್ಸೆಪ್ಟ್ ಮಾಡಬೇಡಿ, ಅಪಪ್ರಚಾರ ಮಾಡೋದು ಬಿಟ್ಬಿಡಿ. ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಸೈಲೆಂಟಾರು ಇರಿ ದಯವಿಟ್ಟು. ಬೇಡ, ನಿಮ್ಮ ಮನೇಲೂ ಅಕ್ಕ ತಂಗಿ ಎಲ್ಲ ಇರ್ತಾರಲ್ವ. ಸೊ ಅದು ಒಂದು ಹುಡುಗಿ ಒಂದು ಜವಾಬ್ದಾರಿಯಲ್ಲಿ ಬಂದು ಬಿಗ್ ಬಾಸಿಗೆ ಬಂದು ಸೇರ್ಕೊಂಡಿದೆ. ದಯವಿಟ್ಟು ಅವಳ ಬಗ್ಗೆ ಅವಳಿಗೆ ಒಂದು ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟದಾಗಿ ಇದು ಮಾಡೋದು ದಯವಿಟ್ಟು ಮಾಡಿಬಿಡಿ ಪ್ಲೀಸ್. ಅವಳಲ್ಲಿರೋ ಒಳ್ಳೆತನ ಯಾವಾಗ ನಿಮ್ಮ ಕಣ್ಣು ತೆರೀರಿ, ಅವಳಲ್ಲಿ ಒಳ್ಳೆತನ ಇದೆ, ಅದನ್ನು ನೀವು ನೋಡುವಂಥರಾಗಿ ದಯವಿಟ್ಟು ನಾನು ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ರಕ್ಷಿತಾ ತುಂಬ ಒಳ್ಳೆ ಹುಡುಗಿ. ಯಾಕಂದರೆ ಅವಳು ಒಳ್ಳೆತನ ಎಲ್ಲಿ ಕಾಣ್ತು ಅಂದರೆ ಅಲ್ಲಿ ಬಿಗ್ ಬಾಸಲ್ಲಿ ಆ ವಿನ್ ಆದಾಗ ಚೈತ್ರ, ಸೂರಜು, ರಾಶಿಕೆ ಹೇಳ್ತಾರೆ, ನೀವು ಗಿಲ್ಲಿ ಮತ್ತು ಕಾವ್ಯನ ಹೊರಗಡೆ ಇಡ್ಬೋದಿತ್ತಲ್ಲ, ನೀನು ಯಾಕೆ ಅಲ್ಲ ನೆಕ್ಸ್ಟು ಏನಾದ್ರು ಗೇಮ್ ಬಂದಾಗ ನೀನು ಗೆದ್ದರೆ ಯಾರನ್ನ ಹೊರಗಡೆ ಇಡ್ತೀಯ ಅಂತ ಕೇಳಿದಾಗ ನಾನು ಅಭಿ ಮತ್ತು ಸ್ಪಂದನನ ಹೊರಗಡೆ ಇಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಚೈತ್ರ ಹೇಳ್ತಾಳೆ, ನಿಂಗೆ ಅಷ್ಟೊಂದು ಬುದ್ಧಿ ಇಲ್ವಾ, ನೀನು ಯಾಕೆ ಅವ್ರನ್ನ ಹೊರಗಡೆ ಇಡ್ತೀಯ, ಗಿಲ್ಲಿ ಕಾವ್ಯ ನಿಮಗೆ ಇಷ್ಟ ಇಲ್ಲಲ್ಲ, ಅವ್ರನ್ನ ಹೊರಗಡೆ ಇಡ್ಬೋದಲ್ಲ ಅಂತ ಕೇಳ್ತಾರೆ. ಯಾರು? ಸೂರಜು, ರಾಶಿಕಾ, ಆಮೇಲೆ
ಚೈತ್ರ ಕೇಳಿದಾಗ ಅವಳು ಎಷ್ಟು ಚೆನ್ನಾಗಿತ್ತು ಆನ್ಸರ್ ಅಂದರೆ, ಇಲ್ಲ ನಾನು ನನಗೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ನಾನು ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು. ನನಗೆ ಕಾವ್ಯ ಮತ್ತು ಯಾರು ಸ್ಪಂದನ ಮತ್ತು ಅಭಿ ಅವ್ರದ್ದು ನನಗೆ ಅವರು ಇಷ್ಟ ಆಗಲ್ಲ. ಅವ್ರದ್ದೇನು ಎಫರ್ಟೇ ಕಾಣಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅದಕ್ಕೆ ಚೈತ್ರ ಬೈತಾರೆ, ನೀವು ನಾಮಿನೇಟ್ ಮಾಡಬೇಕಾದ್ರೆ ಗಿಲ್ಲಿನ ಮಾಡಿದ್ದೆ, ಈಗ ಯಾಕೆ ಕ್ಯಾಪ್ಟನ್ ಅವನಾಗಕ್ಕೆ ಇಷ್ಟಪಡ್ತೀಯ, ಬೇಡ ಬಿಡು ಅವ್ರು ಹೊರಗಡೆ ಇಡುವ ಅಂತ ಹೇಳಿದಾಗ ಇವಳು ಏನಂತಾಳೆ, ನನ್ನಲ್ಲಿ ಸಿಟ್ಟಂದ್ರೆ ಅವ್ರು ಮಾಡಿದಕ್ಕೆ ನಂಗೆ ಸಿಟ್ಟಿತ್ತು. ನಾನು ಆವಾಗ ಚಾಕು ಹಾಕಿಬಿಟ್ಟು ನಾನು ಏನು ಪಾಯಿಂಟ್ ಕೊಡಬೇಕು ನಾನು ಕೊಟ್ಟಿದ್ದೀನಿ, ನಾಮಿನೇಷನಿಗೆ ನಾನು ಏನು ಹೇಳಬೇಕು ನಾನು ಹೇಳಿದ್ದೀನಿ. ಬಟ್ ಅದೇ ಬೇರೆ, ನನಗೆ ಚಾಕು ಹಾಕಿದ ದಿನದಲ್ಲಿ ಸ್ಟಾಪ್ ಆಯಿತು. ಅದನ್ನು ನೆಕ್ಸ್ಟಿಂದ ನಾನು ನೋಡ್ತೀನಿ. ನೆಕ್ಸ್ಟಿಂದ ನಾನು ನನ್ನ ಮನಸ್ಸಿಗೆ ಏನು ಸರಿ ಏನು ಅನಿಸ್ತು ತಪ್ಪೇನಿಸ್ತು ನಾನು ಅದನ್ನು ನಾನು ಮಾಡ್ತೀನಿ. ನಾನು ಹಳೇದನ್ನು ಹಿಂದಿದ್ದನ್ನ ನಾನು ಯಾವುದು ಹೇಳಲ್ಲ ಅಂದಾಗ ಚೈತ್ರ ಕ್ಲಾಪ್ ಹೊಡಿತಾರೆ. ಸೂರಜ್ ಹಿಂಗಂತಾರೆ, ಅಂದರೆ ಅಷ್ಟು ಒಳ್ಳೆ ಮನಸ್ಸಿದೆ. ಬಟ್ ಅವ್ಳ ಮನಸ್ಸಲ್ಲಿ ಹಳೇದು ಅದು ಇದು ಅಂತ ಏನಿಲ್ಲ. ಸ್ವಚ್ಛ ಮನಸ್ಸಿನ ಹುಡುಗಿ ನಮ್ಮ ರಕ್ಷಿತಾ ಶೆಟ್ಟಿ. ದಯವಿಟ್ಟು ರಕ್ಷಿತಾಂಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಅವಳಿಗೆ ವೋಟ್ ಮಾಡಿ. ಅವಳು ಬಿಗ್ ಬಾಸ್ ಫೈನಲ್ಲಿ ನಾವು ಕಪ್ ಗೆಲ್ಲಬೇಕು ಅನ್ನೋದು ಒಂದು ಆಸೆ ಪಡ್ತೀವಿ, ಇಲ್ಲ ಫೈನಲಲ್ಲಿ ನಾವು ಅವಳು ಇರಬೇಕು ಅಂತ ನಾವು ಖಂಡಿತ ಆಸೆ ಪಡ್ತೀವಿ. ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ.